ವಿಧಾನಸಭೆಯಲ್ಲಿ ಕೇರಳದಾದ್ಯಂತ ಮಲಯಾಳೀಕರಣ ಕಡ್ಡಾಯಗೊಳಿಸುವ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅದಕ್ಕೆದುರಾಗಿ ಹೋರಾಡಿದವ. ನಾನು ಶಾಸಕನಾಗುವುದಕ್ಕಿಂತ ಮುಂಚೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಆವಾಗ ಒಂದು ದೊಡ್ಡ ಕನ್ನಡಿಗರಿಗೆ ಒಂದು ಸಮಸ್ಯೆ ಬಂತೇನೆ ಅಂತ ಹೇಳಿದರೆ, ಕನ್ನಡ ಮಕ್ಕಳಿಗೆ ಮಲಯಾಳಿ ಅಧ್ಯಾಪಕ ಕಲಿಸುವಂಥ ಸಮಸ್ಯೆ ಬಂತು. ಆವಾಗ ಕಲೆಕ್ಟ್ರೇಟ್ನ ಮುಂಭಾಗದಲ್ಲಿ ನಡೆದಂಥ ಹೋರಾಟದಲ್ಲಿ ನನ್ನ ಮೇಲೆ 4 ಕೇಸುಗಳು ದಾಖಲಾಗಿತ್ತು. ನಂತರ ನಾನು ಚುನಾವಣೆಗೆ ಸ್ಪರ್ಧಿಸುವಾಗಲೂ ಕೂಡ ನನ್ನ ಮೇಲೆ ಕೇಸ್ ಇತ್ತು. ನಂತರ ಅದು ಮುಗಿತಿತ್ತು. ಕನ್ನಡ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಲಯಾಳ ಕಲಿಯಬೇಕು ಎಂಬ ತೀರ್ಮಾನ ಬಂದರೆ ಖಂಡಿತವಾಗ್ಲೂ ನಾವು ವಿರೋಧ ಮಾಡಿ ಆ ಒಂದು ಸರ್ಕಾರದ ನಿಲುವನ್ನು ನಾವು ಸೋಲಿಸ್ತೇವೆ. ಕೇರಳ ವಿಧಾನಸಭೆಯಲ್ಲಿ ಕಡ್ಡಾಯವಾಗಿ ಮಲಯಾಳೀಕರಣ ಮಸೂದೆ ಜಾರಿಗೆ ಬಂದ ನಂತರ ಹೊಸ ಒಂದು ಚರ್ಚೆ ನಡೀತಾ ಇದೆ. ನಿಜಕ್ಕೂ ಗಡಿನಾಡಿನ ಕನ್ನಡಿಗರು 1956ರ ಭಾಷಾವಾರು ಪ್ರಾಂತ್ಯ ರಚನೆಯ ನಂತರ ಕಾಸರಗೋಡಿನ ಕನ್ನಡಿಗರು ಹಲವಾರು ಜ್ವಲಂತ ಸಮಸ್ಯೆಗಳಲ್ಲಿ ಎಲ್ಲ ಕಾಲದಲ್ಲೂ ಇದ್ದರು. ನಾನು ಗಡಿಯ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಓರ್ವ ಅಪ್ಪಟ ಕನ್ನಡಿಗ ಶಾಸಕ. ವಿಧಾನಸಭೆಯಲ್ಲಿ ಕೇರಳದಾದ್ಯಂತ ಮಲಯಾಳೀಕರಣ ಕಡ್ಡಾಯಗೊಳಿಸುವ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅದಕ್ಕೆದುರಾಗಿ ಹೋರಾಡಿದವ. ನಾನು ಶಾಸಕನಾಗುವುದಕ್ಕಿಂತ ಮುಂಚೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಆವಾಗ ಒಂದು ದೊಡ್ಡ ಕನ್ನಡಿಗರಿಗೆ ಒಂದು ಸಮಸ್ಯೆ ಬಂತೇನೆ ಅಂತ ಹೇಳಿದರೆ, ಕನ್ನಡ ಮಕ್ಕಳಿಗೆ ಮಲಯಾಳಿ ಅಧ್ಯಾಪಕ ಕಲಿಸುವಂಥ ಸಮಸ್ಯೆ ಬಂತು. ಆವಾಗ ಕಲೆಕ್ಟ್ರೇಟ್ನ ಮುಂಭಾಗದಲ್ಲಿ ನಡೆದಂಥ ಹೋರಾಟದಲ್ಲಿ ನನ್ನ ಮೇಲೆ 4 ಕೇಸುಗಳು ದಾಖಲಾಗಿತ್ತು. ನಂತರ ನಾನು ಚುನಾವಣೆಗೆ ಸ್ಪರ್ಧಿಸುವಾಗಲೂ ಕೂಡ ನನ್ನ ಮೇಲೆ ಕೇಸ್ ಇತ್ತು. ನಂತರ ಅದು ಮುಗಿತಿತ್ತು. ಈ ಒಂದು ಸಮಸ್ಯೆ ವಿಚಾರದಲ್ಲಿ ಈಗಾಗಲೇ ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಎಕ್ಸಲ್ಲಿ ಈ ವಿಷಯದ ಭಾಗವಾಗಿ ಇವತ್ತೊಂದು ಪ್ರತಿಭಟಿಸಿ ಅವರ ಒಂದು ಬರಹ ಬಂದ ನಂತರ ಈ ಒಂದು ಚರ್ಚೆ ನಡೀತಾ ಇದೆ. ನಿಜಕ್ಕೂ ಕೇರಳದ ಮಸೂದೆ ಜಾರಿಗೆ ಬಂದ ದಿನ ವಿಧಾನಸಭಾ ಕಲಾಪ ನಡೆಯಲಿಲ್ಲ. ಯಾಕೆಂತ ಹೇಳಿದರೆ, ನಾವು ಶಬರಿಮಲೆ ಕ್ಷೇತ್ರದ ಚಿನ್ನಗಳ್ತನದ ಭಾಗವಾಗಿ ನಾವೆಲ್ಲ ಆವತ್ತು ವಿರೋಧ ಪಕ್ಷದವರು ಹೋರಾಟದಲ್ಲಿದ್ದೆವು. ಆ ಮಸೂದೆ ಜಾರಿಗೆ ಈಗಲೂ ಕೂಡ ಬರಲಿಲ್ಲ. ಆ ಮಸೂದೆ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಸ್ಟಡಿ ಮಾಡಿ ಕನ್ನಡಿಗರಿಗೆ ಕಾಸರಗೋಡಿನ ಕನ್ನಡಿಗರಿಗೆ ಯಾವ ಸಮಸ್ಯೆ ಬಂದರೂ ಕೂಡ ಅದಕ್ಕೆದುರಾಗಿ ಹೋರಾಡುವಂಥ ಒಬ್ಬ ವ್ಯಕ್ತಿ ಎಂಬ ನೆಲೆಯಲ್ಲಿ ಕನ್ನಡ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಲಯಾಳ ಕಲಿಯಬೇಕು ಎಂಬ ತೀರ್ಮಾನ ಬಂದರೆ ಖಂಡಿತವಾಗ್ಲೂ ನಾವು ವಿರೋಧ ಮಾಡಿ ಆ ಒಂದು ಸರ್ಕಾರದ ನಿಲುವನ್ನು ನಾವು ಸೋಲಿಸ್ತೇವೆ. ಅದೇ ರೀತಿಯಲ್ಲಿ 20ರಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಈ ಸಲದ ವಿಧಾನಸಭಾ ಅಧಿವೇಶನದಲ್ಲಿ ಸಬ್ಮಿಷನ್ ಅಥವಾ ಕಾಲಿಂಗ್ ಅಟೆನ್ಷನ್ ಆಗಿ ಈ ಕನ್ನಡಿಗರ ಇದೇ ವಿಷಯ ನಾನು ಮಂಡನೆ ಮಾಡ್ತಾ ಇದ್ದೀನಿ. ಜಾರಿಗೆ ಬರಬೇಕಿದ್ರೆ, ಮಸೂದೆ ಜಾರಿಗೆ ಬರಬೇಕಿದ್ರೆ ಅದು ಗವರ್ನರ್ ಸಹಿ ಹಾಕಿ ಬರಬೇಕು, ಕಳಿಸಿದ್ದು ಅಂತ ಹೇಳಿದರು. ಅದೇ ರೀತಿಯಲ್ಲಿ ನನಗೆ ಈ ಒಂದು ಸಮಸ್ಯೆ ಇವತ್ತು ಚರ್ಚೆಗೆ ಬಂದ ಸಂದರ್ಭದಲ್ಲಿ DD ಅವರಲ್ಲಿ ಮಾತಾಡಿ ಯಾವ ಶಾಲೆಗಳಿಗೂ ಈ ಥರ ಒಂದು ಸುತ್ತೋಲೆ ಬರಲಿಲ್ಲ, ಅದಕ್ಕೆ ಬರಲಿಕ್ಕೆ ನಾವು ಬಿಡಲ್ಲ. ಒಂದಂತ ಹೇಳ್ತಾ ಇದ್ದೀನಿ, 13-14ರಂದು ನಾನು ತಿರುವನಂತಪುರದಲ್ಲಿದ್ದೀನಿ. ಅಂತಾರಾಷ್ಟ್ರೀಯ ಪುಸ್ತಕೋತ್ಸವ ನಡೀತಾ ಇದೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನನ್ನ ಜಿಲ್ಲೆಯ ಕನ್ನಡಿಗರ ಈ ಸಮಸ್ಯೆಗಳನ್ನು ಯಾವ ರೀತಿಯಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಅವರು ಇನ್ವಾಲ್ವ್ ಆಗಬೇಕಂತ ವಿನಂತಿ ಮಾಡಿ ನಾನು ಅವರನ್ನು ಭೇಟಿ ಮಾಡ್ತಾ ಇದ್ದೀನಿ.